ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ನಾವಿವತ್ತು ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡಬೇಕಂತ ಇದ್ದೇವೆ ಸಂಜೆಯ ತಿಂಡಿಗೆ. ಅದಕ್ಕೆ ಒಂದು ಹಲಸಿನ ಹಣ್ಣನ್ನು ಕೊಯ್ದುಕೊಂಡು ಬರೋಣ. ಈ ಹಲಸಿನ ಹಣ್ಣಿನ ತಿಂಡಿಗೆ ನಾವು ಉಪ್ಪಳಿಗೆ ಮರದ ಎಲೆಯನ್ನು ಉಪಯೋಗಿಸ್ತೇವೆ, ಅಥವಾ ಸಾಗುವಾನಿ ಮರದ ಎಲೆ ಆದರೂ ಒಳ್ಳೆಯದಾಗ್ತದೆ. ಅದು ಮಾತ್ರ ಸಾಗುವಾನಿ ಮರದಲ್ಲಿ ಈಗ ಒಂದೇ ಒಂದು ಎಲೆ ಇಲ್ಲ, ಎಲ್ಲ ಉದುರಿದೆ, ಇನ್ನು ಹೊಸತು ಚಿಗುರಬೇಕಷ್ಟೇ. ಆದ ಕಾರಣ ಈ ಎಲೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಮಾಡುವುದು. ನಾನು ತಿಂಡಿ ಮಾಡಲಿಕ್ಕೆ 3 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಬೆಳ್ತಿಗೆ ಅಕ್ಕಿ, ಇದು ನೆನೆ ಹಾಕದಿದ್ರೆ ಏನಾಗುದಿಲ್ಲ, ಆವಾಗವಾಗಾದರೂ ಕಡೆದು ತಿಂಡಿಯನ್ನು ಮಾಡಬಹುದು. ಇದನ್ನೆರಡು ಸಲ ಚೆನ್ನಾಗಿ ತೊಳೆದು ಒಳ್ಳೆ ನೀರನ್ನು ಹಾಕಿ ಮುಚ್ಚಿಡ್ತಾ ಇದ್ದೇನೆ. ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಇಷ್ಟು ಸೊಳ್ಳೆಯನ್ನು ತೆಗೆದಿಟ್ಟಿದ್ದೇನೆ. ಇದರಿಂದ ಹಲಸಿನ ಹಣ್ಣಿನ ತಿಂಡಿಗೆ ರೆಡಿ ಮಾಡೋಣ. ಈ ಹಲಸಿನ ಹಣ್ಣು ತುಂಬ ಹಣ್ಣಾಗಿದೆ. ಇದು ಕಡೆಯಲಿಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಕಷ್ಟ ಆಗ್ತದಲ್ಲ. ಇದು ಚೆನ್ನಾಗಿ ಹಣ್ಣಾದ ಹಲಸಿನ ಹಣ್ಣು. ಇದರಿಂದ ತಿಂಡಿ ಮಾಡೋಣ. ಈ ಹಲಸಿನ ಹಣ್ಣು ತುಂಬ ಸಿಹಿಯಾಗಿದೆ, ಅದಕ್ಕೋಸ್ಕರ ನಾವು ಬೆಲ್ಲವನ್ನೇನು ಸೇರಿಸುವುದಿಲ್ಲ. ಕೆಲವು ಹಲಸಿನ ಹಣ್ಣಿಗೆ ಬೆಲ್ಲವನ್ನು ಹಾಕಬೇಕಾಗ್ತದೆ. ಮತ್ತು ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಒಂದು ಸ್ವಲ್ಪ ಚೂರು ಚೂರಾಗಿ ಕಟ್ ಮಾಡಲಿಕ್ಕೆ, ಮತ್ತು ಸ್ವಲ್ಪ ಅದನ್ನು ತುರಿದು ಹಾಕ್ತೇನೆ. ಇನ್ನು ಅಕ್ಕಿಯನ್ನು ಒಮ್ಮೆ ತೊಳೆದು ಅದನ್ನು ಗ್ರೈಂಡರ್ಗೆ ಕಡಿಲಿಕ್ಕೆ ಹಾಕೋಣ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಜೀರಿಗೆ ಮತ್ತು ಕರಿಮೆಣಸನ್ನು ಹಾಕ್ತಾ ಇದ್ದೇನೆ. ಕರಿಮೆಣಸು ಮತ್ತು ಜೀರಿಗೆ ಹಾಕಿದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವವರಿಗೆ ಮತ್ತು ಕೆಲವರಿಗೆ ಶೀತ ಆಗ್ತದಲ್ಲ, ಅಂಥವರಿಗೆಲ್ಲ ಹಾಕಿದ ಧೈರ್ಯದಲ್ಲಿ ಇದನ್ನು ಸೇವಿಸಬಹುದು. ಕೆಲವರಿಗೆ ಇಂಥ ತಿಂಡಿಯನ್ನು ತಿಂದರೆ ಹೊಟ್ಟೆ ನೋವೆಲ್ಲ ಇರ್ತದೆ, ಹೊಟ್ಟೆ ಉಬ್ಬರಲ್ಲ. ಅದಕ್ಕೆ ಏಲಕ್ಕಿಯನ್ನು ಹಾಕಿದರೆ ಏನಾಗುವುದಿಲ್ಲ, ಧೈರ್ಯದಲ್ಲಿ ಇದನ್ನು ಸೇವಿಸಬಹುದು. ನಾನು ಗ್ರೈಂಡರಲ್ಲಿ ಕಡಿತಾ ಇದ್ದೇನೆ. ಮಿಕ್ಸಿ ಇಲ್ಲಾದರೆ ಸ್ವಲ್ಪ ಸ್ವಲ್ಪವೇ ಕಡಿಬೇಕಾಗ್ತದೆ. ಗ್ರೈಂಡರಲ್ಲಾದರೆ ಒಮ್ಮೆಲೆ ಎಲ್ಲ ನಡೀತದೆ. ಈ ಹಲಸಿನ ಹಣ್ಣು ತುಂಬ ಹಣ್ಣಾದ ಕಾರಣ ಬಸವಳ ಬೇಗನೆ ನೈಸಾಗಿದೆ. ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿ ಅದರ ಸಿಪ್ಪೆ ತೆಗೆದು ನಾನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕಿ ಅದನ್ನು ಕರಿಯಾಗಿ ಇದನ್ನು ಗ್ರೈಂಡ್ ಮಾಡೋದು. ನಾನು ಅರ್ಧ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ನಾನು ನೀರನ್ನು ಸೇರಿಸುವುದಿಲ್ಲ, ಆದ ಕಾರಣ ಸ್ವಲ್ಪ ಗಳಿಗಳಿಗೆ ಕೈಯನ್ನು ಆಡಿಸ್ತಾ ಇರಬೇಕಾಗ್ತದೆ. ಬೆಳ್ತಿ ಅಕ್ಕಿ ಆದ ಕಾರಣ ಬೇಗನೆ ಕಡಿದಾಯಿತು. ಇಷ್ಟು ಕಡಿದ್ರೆ ಸಾಕು. ತುಂಬ ನೈಸಾಗಿ ಕಡಿದ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ತರಿಯಾಗಿದ್ದರೆ ಹಲಸಿನ ಗಟ್ಟಿ ಒಳ್ಳೆಯದಾಗ್ತದೆ. ಅದು ಕಡಿದಾದ ನಂತರ ಈ ತೆಂಗಿನ ಚೂರುಗಳನ್ನು ಸೇರಿಸ್ತಾ ಇದ್ದೇನೆ. ತೆಂಗಿನಕಾಯಿ ಚೂರುಗಳನ್ನು ಗ್ರೈಂಡರಲ್ಲಿ ಹಾಕ್ಬೋದಿತ್ತು, ಆದರೆ ನಾನು ಈ ಹಿಟ್ಟಿನಿಂದಲೇ ಇನ್ನೊಂದು ಬಗೆಯ ತಿಂಡಿಯನ್ನು ಮಾಡ್ತಾ ಇದ್ದೇನೆ. ಆದ ಕಾರಣ ಇದಕ್ಕೆ ತೆಗೆದ ನಂತರ ಸೇರಿಸಿದ್ದೇನೆ. ಇದನ್ನು ಬಾಳೆ ಎಲೆಯಲ್ಲಿಯೂ ಹಲಸಿನ ಎಲೆಯಲ್ಲೂ ಎಲ್ಲ ಎಲೆಗಳಲ್ಲಿ ಮಾಡ್ತಾರೆ ಈ ತಿಂಡಿಯನ್ನು. ಇದನ್ನು ನಮ್ಮ ಕಾಸರಗೋಡಿನ ಭಾಷೆಯಲ್ಲಿ ಹಲಸಿನಕಾಯಿಯ ಗಟ್ಟಿ ಅಂತ ಹೇಳ್ತಾರೆ. ಬೆಲ್ಲಕಾಯಿ ಗಟ್ಟಿ, ಹಲಸಿನಕಾಯಿ ಗಟ್ಟಿ ಅಂತೇಳಿ. ಈಗ ಹಲಸಿನ ಸೀಸನ್ ಅಲ್ವಾ, ಎಷ್ಟು ಹಲಸಿನ ಹಣ್ಣುಗಳು ಸಿಗ್ತವೆ. ಆದ ಕಾರಣ ಈ ಟೈಮಲ್ಲಿ ಹಲಸಿನ ಹಣ್ಣಿನ ಬೇರೆ ಬೇರೆ ಬಗೆಯ ತಿಂಡಿಗಳನ್ನು ಮಾಡಿ ಸವಿಯಬಹುದು. ಇದರಿಂದ ಕಲ್ತಪ್ಪವನ್ನು ಮಾಡ್ತಾರೆ, ಅದು ಕೂಡ ತುಂಬ ರುಚಿಯಾಗಿರ್ತದೆ. ಒಬ್ಬೊಬ್ಬರು ತಿಂಡಿ ಮಾಡುವ ರೀತಿ ವಿಭಿನ್ನವಾಗಿರ್ತದೆ. ನಾವು ಈ ರೀತಿ ಹಲಸಿನ ಗಟ್ಟಿಯನ್ನು ಮಾಡ್ತೇವೆ. ಇದೇ ರೀತಿ ಎಲ್ಲ ಎಲೆಗಳಲ್ಲಿಯೂ ತಿಂಡಿ ಮಾಡಿ ಆಯಿತು. ನಂತರ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸುವುದು. ಸಾಗುವಾನಿ ಮರದ ಎಲೆಯಲ್ಲಿ ಮಾಡಿದರೆ ತುಂಬ ಕೆಂಪಗಾಗಿರ್ತದೆ. ನಾನು ಇದರಿಂದಲೇ ಸ್ವಲ್ಪ ಹಿಟ್ಟನ್ನು ಬಾಕಿ ಮಾಡ್ತೇನೆ. ಇದನ್ನು ಸ್ವಲ್ಪ ನೈಸಾಗಿ ಕಡಿದು ಇದರಿಂದ ಗಾರಿಗವನ್ನು ಮಾಡ್ತಾ ಇದ್ದೇನೆ. ಅರ್ಜೆಂಟಿಗೆ ತಿಂಡಿ ಬೇಕಾದರೆ ಈ ಥರದ ತಿಂಡಿಯನ್ನು ಬೇಗನೆ ಮಾಡಬಹುದು. ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗ್ತದೆ, ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ.
ಇದಾದರೆ ಇಟ್ಟು ಆವಾಗಲೇ ತೆಗೆದು ಎಣ್ಣೆಯಲ್ಲಿ ಕರಿದರೆ ತುಂಬ ಪರಿಮಳವಾದ ರುಚಿಯಾದ ತಿಂಡಿ ರೆಡಿ ಆಗ್ತದೆ. ಈ ತಿಂಡಿಯನ್ನು 2 ದಿನದವರೆಗೆ ಇಟ್ಟರೂ ಏನು ಹಾಳಾಗುವುದಿಲ್ಲ, ಫ್ರೆಶ್ ಆಗಿರ್ತದೆ. ನಾನಿದನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ. ಇದು ತುಂಬ ಟೇಸ್ಟ್ ಆಗಿರ್ತದೆ, ಒಳ್ಳೆ ಪರಿಮಳವಿದೆ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಹಲಸಿನ ಗಟ್ಟಿಯು ಬೆಂದಿದೆ, ಅರ್ಧ ಗಂಟೆ ಆಯಿತು, ಚೆನ್ನಾಗಿ ಬೆಂದಿದೆ. ಇದು ತಣಿದ ನಂತರ ಇದನ್ನು ಕಟ್ ಮಾಡೋಣ. ಈ ಹಲಸಿನ ಸೀಸನ್ನಲ್ಲಿ ಇಂಥ ಬಗೆಯಾದ ತಿಂಡಿಗಳನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.